ಡೆವಲಪ್ಮೆಂಟ್ ವಿಚಾರದಲ್ಲಿ ಚುನಾವಣೆಗೆ ಹೋಗಿಲ್ಲ. ಜನರ ಭಾವಾತ್ಮಗಳಿಗೆ ಧಕ್ಕೆ ತಂದು ಸಂಘರ್ಷ ಉಂಟು ಮಾಡಿ ಇವತ್ತು ಚುನಾವಣೆಗೆ ಹೋಗ್ತಕ್ಕಂಥ ಕೆಲಸ ಅವ್ರು ಮಾಡಲಾಗ್ತದೆ. ಚುನಾವಣೆ ಸಂದರ್ಭದಲ್ಲಿ ಇದೇ ಹೇಳ್ಬೋದು, ನಾವು ರೈತರಿಗೆ ಏನು ಮಾಡೀವಿ, ಕೂಲಿ ಕಾರ್ಮಿಕರಿಗೆ ಏನು ಮಾಡೀವಿ, ವಿದ್ಯಾರ್ಥಿಗೆ ಏನು ಮಾಡೀವಿ ಅಂತ ಅವ್ರು ಹೇಳಲ್ಲ. ರಾಮ ಮಂದಿರ ಕಟ್ಟಿವಿ ಅಂತ ಹೇಳ್ತಾರೆ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು BJP ಅಲ್ಲ, ವಿಶ್ವ ಹಿಂದೂ ಪರಿಷತ್ ಸುಮಾರು 30 ವರ್ಷದಿಂದ LK ಅದ್ವಾನಿ ಅವರು ಮಾಡಿದ. ಪಾಪ LK ಅದ್ವಾನಿ ಅವರಿಗೆ ಎಲ್ಲಾರು ಕಾಂಡಿಸಿದಾಗ ಮುರಳಿ ಮನೋಹರ್ ಜೋಶಿ, LK ಅದ್ವಾನಿ, ಉಮಾ ಭಾರತಿ, ಕಲ್ಯಾಣ್ ಸಿಂಗ್ ಇವರೆಲ್ಲ ಕೂಡ ಅದಕ್ಕೆ ಮುಂಚೂಣಿದಾಗ ಇದ್ದವರು. ಅವ್ರು ಎಲ್ಲಿ ಕೂಡ ಅಪ್ಪಿತಪ್ಪಿ ಒಂದು ಸಮೀಪ ಫ್ರೇಮ್ದಾಗೂ ಕೂಡ ಕಂಡಿಲ್ಲ, ಅವ್ರ ಬಗ್ಗೆನೂ ಕೂಡ ಮಾತಾಡಿಲ್ಲ. ಏನೇ ಇರಲಿ, ಚುನಾವಣೆಯಾಗಿ ಇವೆಲ್ಲ ಇಶ್ಯೂ ಆಗಬಾರ್ದು. ಚುನಾವಣೆಯಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಜನಪರವಾದಂಥ ಯೋಜನೆಗಳು ನಾವು ಏನೇನು ಮಾಡೀವಿ, ಜನರಿಗೆ ಏನೇನು ಮುಟ್ಟಿಸಿದ್ದೀವಿ, ಇವು ಭಾಳ ಮುಖ್ಯ ಆಗಬೇಕು. ಡೆವಲಪ್ಮೆಂಟ್ ವಿಚಾರ ಮುಖ್ಯ ಆಗಬೇಕು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಡೆವಲಪ್ಮೆಂಟ್ ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗಿವಿ. ತಾವು ಮತ್ತು ಇದು ವೈಯಕ್ತಿಕವಾಗಿ ರಾಮನ ಬಗ್ಗೆ ಗೌರವ ನಾವು ಹೇಳಿವಲ್ಲ ಎಲ್ಲ. ನಾವೇನು ಎಲ್ಲಿ ರಾಮನ ಬಗ್ಗೆ ಟೀಕೆ ಮಾಡಿರಿ, ಸುಮ್ಮನೆ ಅದು ಒಂದು TVದಾಗ ಸುವರ್ಣದಾಗ ಏನೋ ವಿವಾದಾತ್ಮಕ ಹೇಳಿದ್ನ ಎಲ್ಲಿ ಏನು ಹೇಳಿ ನಾವು ಹೇಳಿ ಇಲ್ಲ ಕೆಟ್ಟದ ಚಲೋ ಮಾಡಿರ್ತೋಗೋದೇನೋ. ಅದ್ರ ಜೊತೆನೂ ಇವೆಲ್ಲ ಸ್ವಲ್ಪ ಮಾಡ್ಬೇಕಾಗಿತ್ತು. ಬರಗಾಲ ಬಿದ್ದದ, ಸ್ವಲ್ಪ ರೈತರಿಗೆ ನೋಡ್ಬೇಕಾಗಿತ್ತು. ಅದು ರಾಮ ಮಂದಿರದಿಂದ ನಮ್ಗೆ ಯಾರಿಗೂ ರೈತರಿಗೆ ಗಟ್ಟಿ ತುಂಬಲ್ಲ, ಉದ್ಯೋಗ ಇರಲಾರ್ದ ನೌಕರಿ ಸಿಗಲ್ಲ. ನೀವು ಹೋಗ್ತೀರ ಅಂತ ಕೇಳಿದ್ರೆ ಹೋಗ್ತೀವಿ ಅಂದ್ವಿ. ಏನು ರೀ 75 ವರ್ಷ ನಿಮ್ಮ ಸರ್ ನೀವು ಏನು ಮಾಡಿಲ್ಲ, BJPದವ್ರು ಮಾಡ್ಯಾರ ಅನ್ನೋದು ತಂದಿದೆ. ನಾವು ಮಾಡಿಲ್ಲಪ್ಪ, ರಾಮ ಮಂದಿರ ಕಟ್ಟಿಲ್ಲ. ನಾವು ಶಾಲೆಗಳು ಕಟ್ಟೀವಿ, ಸ್ಕೂಲ್ ಕಟ್ಟೀವಿ, ಕಾಲೇಜ್ಗಳು ಕಟ್ಟೀವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ನೀರಾವರಿ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ, ಇಂಡಸ್ಟ್ರಿ ಮಾಡೀವಿ. ಏನೇನು ಜನರಿಗೆ ಬದುಕ್ಲಿಕ್ಕೆ ಏನು ಬೇಕೋ ಅದು ಮಾಡೀವಪ್ಪ ಅಂತೇಳಿ. ಈಗ BJPಗೆ ಹೇಳೋದು ಅದೇ. ಅದು ನಾವು ಇವೇನೇನು ಭಾಳಷ್ಟು ಸಮಸ್ಯೆಗಳ ಮಾಡಿರಿ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರೆ ಅದು ಏನಿಲ್ಲ, ಮಾಡಿರಿ, ಯಾರು ಬೇಡ ಅಂತಾರೆ. ರಾಮ ಮಂದಿರಕ್ಕೆ ಹೋಗ್ತೀರಿ ಅಂತ ಕೇಳಿ ಹೋಗ್ತೀವಿ. ಹಿಂದಗಡೆ ಎಲ್ಲ ಮೊದಲಿಂದ ನಾವು ಗುಡಿ ಗುಂಡಾರು ತಿರುಗಾಡಿಕೆ ಬಂದೀವಿ. ಒಂದು ಏನಂತಂದ್ರೆ ಪಾಪ BJPದವ್ರು ರಾಮ ಇದು ಮಾಡ್ಲಿಕ್ಕೈತಾರೆ ಒಳ್ಳೆಯದು. ಯಾಕಂದ್ರೆ ಗಾಂಧಿ ಗೂಡ್ಸೆಗೆ ಪೂಜೆ ಮಾಡ್ಲಿಕ್ಕೈತಿದ್ರು. ನಮಗೆ ಎಲ್ಲಿ ರಾವಣಗೆ ಪೂಜೆ ಮಾಡ್ತಾರೆ ಅಂತ ತಿಳಿದಿದ್ದೀವಿ, ರಾಮಗೆ ಪೂಜೆ ಮಾಡ್ಲಿಕ್ಕೈತಾರೆ. ಅದೊಂದು ಸಂತೋಷದ ವಿಷಯ. ಅದು ರಾಮ ರಾಜ್ಯ ಮಾಡ್ತೀವಿ ಅಂದ್ರೆ ರಾಮ ರಾಜ್ಯ ಮಾಡಿ 9 ವರ್ಷ ಆಯಿತು. ರಾಮ ರಾಜ್ಯ ಕಂಡಿಲ್ಲ ನಾವು, ರಾವಣ ರಾಜ್ಯನೇ ಕಂಡೀವಿ. ಹಿಟ್ಲರ್ ಶಾಹಿ ರಾಜಕೀಯ ಕರ್ನಾಟಕದ ಇದು ದೇಶದಲ್ಲಿ ನಡೆದ. ಜನರು ಆರಿಸಿದಂಥ ಸರ್ಕಾರಗಳು ಇವತ್ತು ಶಾಸಕರು ಖರೀದಿ ಮಾಡಿ ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಅಂಥದ್ದು ರಾಮ ಎಂದೂ ಹೇಳಿಲ್ಲ. ಅಂಥವು ರಾಮ ರಾಜ್ಯದಾಗ ಇವೆಲ್ಲ ನಡೆಯಲ್ಲ. ದೇವರು ಅವ್ರಿಗೆ ರಾಮ ಬುದ್ಧಿ ಕೊಡಲಿ. ರಾಮರಾಜ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರದ್ದು ಮುಂದಿನ ದಿನಗಳಲ್ಲಿ ಆ ಒಂದು ಒಳ್ಳೆಯ ಸದ್ಬುದ್ಧಿ BJPದವ್ರಿಗೆ ಕೊಡಲಿ ಅಂತ ಹೇಳ್ತಾರೆ.